ವಿಷಯ ಹೋರಾಟದ ಬಗ್ಗೆ ಎಲ್ಲರೂ ಮಾತಾಡಾಗಿದೆ. ಬಟ್ ಈಗ ನಮ್ಮ ಸರ್ ಹೇಳ್ದಂಗೆ ಡ್ರಾಫ್ಟ್ ನೋಟಿಫಿಕೇಶನ್ ಆಗಿರೋದು ನಿಜ. 5ನೇ ತಾರೀಕು ಒಳಗಡೆ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ. ಅಬ್ಜೆಕ್ಷನ್ ಅನ್ನು ತಯಾರು ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ನಾವು ಅದನ್ನು ತಾಲೂಕಾ ವೈಸು ಮತ್ತು ನಮ್ಮ ಬಂಜಾರ ಭೋವಿ ಕೊಚ್ಚ ಕುರ್ಮ ಸಂಘಟನೆಯ ಅಧ್ಯಕ್ಷರ ಮುಖಾಂತರ ಪದಾಧಿಕಾರಿಗಳ ಮುಖಾಂತರ ಅದನ್ನು 5ನೇ ತಾರೀಕು ಒಳಗಡೆ ಹಾಕುವಂಥ ಒಂದು ಜವಾಬ್ದಾರಿಯನ್ನು ನಾನು ತಗೊಂತೀನಿ. ಅದನ್ನು ನಾವು ಮಾಡ್ತೀವಿ. ಡ್ರಾಫ್ಟ್ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಎಲ್ಲ ವಿಚಾರಗಳನ್ನು ತಗೊಂಡು ಸಂಗ್ರಹ ಮಾಡಿ ಬರಿತಾ ಇದ್ದೀವಿ. ಅದು 5ನೇ ತಾರೀಕು ಒಳಗಡೆ ನಾವು ಯಾವ ತಾಲೂಕಿನಲ್ಲಿ ಇಂಟ್ರೆಸ್ಟೆಡ್ ಇದ್ದೀವಿ ಎಲ್ಲರಿಗೂ ಕಳಿಸ್ತೀವಿ, ಗ್ರೂಪ್ನಲ್ಲಿ ಕಳಿಸ್ತೀವಿ, ಕೇಳಿದವರಿಗೆ ಕೊಡ್ತೀವಿ. ಬೇರೆ ಜಿಲ್ಲೆಗಳಿಗೂ ಡಿಮಾಂಡ್ ಇದೆ, ಎಲ್ಲರಿಗೂ ಕೊಡುವಂಥ ಜವಾಬ್ದಾರಿ ನಾನು ತಗೊಂಡಿದ್ದೀನಿ, ನಾವು ಮಾಡ್ತೀವಿ. ಈ ಹೋರಾಟದ ರೂಪರೇಷವನ್ನು ಎಲ್ಲರೂ ತಾವು ಮಾಡಿದ್ದೀವಿ. ಅದು 10ನೇ ತಾರೀಕು ಅನ್ನುವಂಥದ್ದು ಬೆಂಗಳೂರಿನಲ್ಲಿ ನಿಗದಿಯಾಗಿದೆ. ಈ ಜನರಲ್ಲಿ 10 ಅನ್ನುವಂಥದ್ದು ಮೈಂಡ್ ಸೆಟ್ ಆಗಿದೆ. ಅದನ್ನು ನಮ್ಮೆಲ್ಲರ ಏನು ಈ ಹೋರಾಟ ಒಳ ಮೀಸಲಾತಿ ಹೋರಾಟದ ಸಮಿತಿ ಅಧ್ಯಕ್ಷರು ಏನು ತೀರ್ಮಾನ ಅಂತ ತಗೋತಾರೆ ಆ ಪ್ರಕಾರ ಹೋಗೋಣಂತೆ. ನಾನು ನನ್ನ ವೈಯಕ್ತಿಕವಾಗಿ ಇಲ್ಲಿ ತಮ್ಮ ಮುಂದೆ ಏನು ಹೇಳೋದು ಅಂತಂದ್ರೆ, ಈಗ ನಮ್ಮ ಆಕ್ರೋಶವನ್ನು ಹೊರ ಹಾಕಲಿಕ್ಕೆ ಸರ್ಕಾರದ ಗಮನ ಸೆಳೆಸಲಿಕ್ಕೆ ನಾವು ಹತ್ರ ಹೋರಾಟಕ್ಕೆ ಹೋಗ್ತಾ ಇದೀವಿ. ಅದೆಲ್ಲ ರೂಪರೇಷವನ್ನು ನಾವು ಈಗ ತೀರ್ಮಾನ ತಗೊಂಡು ಕಮಿಟಿಗಳನ್ನು ಯಾವ ರೀತಿ ಮಾಡೋದು, ತಾಲೂಕಾ ಜವಾಬ್ದಾರಿ ಹೆಂಗೆ ಕೊಡ್ತಾರೆ, ಅಧ್ಯಕ್ಷರ ನೇತೃತ್ವದಲ್ಲೆಲ್ಲ ನಿರ್ಧಾರ ಆಗತ್ತೆ. ಬಟ್ ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಏನು ಅಂತಂದ್ರೆ, ನಾನು ಏನು ಮಾಡಬಲ್ಲೆ ಎಂಬುದನ್ನು ನಾನು ಹೇಳ್ತೀನಿ. ಯಾಕಂದ್ರೆ ಭಾಷಣಗಳು ಭಾಳ ಆಗಿದ್ದಾವೆ. ನಾನು ಉತ್ತರ ಕರ್ನಾಟಕದ ಪರವಾಗಿ, ಉತ್ತರ ಕರ್ನಾಟಕ ಏನು ನಮ್ಮ ಸಮುದಾಯ ಇದಾವಲ್ವಾ, ಈ ಸಮುದಾಯದ ಪರವಾಗಿ ಇಲ್ಲೇ ಕಲಬುರಗಿ ಪೀಠದಲ್ಲಿ PIL ಹಾಕುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೋತೀನಿ. ನನ್ನ ಒಂದು ವಿನಂತಿ ಏನು ಅಂತಂದ್ರೆ, ಇದಕ್ಕೆ ಒಂದು ಟೀಮ್ ಅಂತ ಬೇಕಾಗತ್ತೆ. ನನಗೆ ಇದಕ್ಕೆ ಸೀನಿಯರ್ ವಕೀಲರನ್ನ ನೇಮಕ ಮಾಡಬೇಕಾಗತ್ತೆ. ಅದು ಬೆಂಗಳೂರಿಂದ ಆಗುತ್ತೋ ಅಥವಾ ಬೇರೆ ಕಡೆಯಿಂದ ಆಗುತ್ತೋ ಅದನ್ನು ನೇಮಕ ಮಾಡುವಂಥದ್ದು, ಖರ್ಚು ವೆಚ್ಚ ಭರಿಸುವಂಥದ್ದಾಗ್ತದೆ. ನನಗೆ ವೈಯಕ್ತಿಕವಾಗಿ ನಿಮ್ಮ ಕಡೆಯಿಂದ ಯಾರು ಸಮಯವನ್ನು ಕೊಡ್ತೀರಿ, ಸ್ಟಡಿ ಮಾಡಬೇಕಾಗತ್ತೆ. ವಿದ್ಯಾವಂತರಿದ್ದೀರಿ, ಕೆಲವರು ಬುದ್ಧಿವಂತರಿದ್ದೀರಿ. ಆ ಸಲಹೆ ಸೂಚನೆಗಳನ್ನು ಯಾರಾದರೂ ಕೊಟ್ಟರು ಕೂಡ ನನಗೆ ವೈಯಕ್ತಿಕವಾಗಿ ಕೊಟ್ಟರೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ಏನು ಆತಂಕ ಬೇಡ. ನಮಗೆ 5ನೇ ತಾರೀಕು ಆಗಿಬಿಡುತ್ತೆ, ಅದರೊಳಗೆ ಹೋರಾಟ ಮಾಡೋಣ ಅಂತದ್ದು ಬೇಡ. 5ನೇ ತಾರೀಕು ಒಳಗಡೆ ಅಬ್ಜೆಕ್ಷನ್ ಹಾಕೋಣ. ಅದಕ್ಕೆ ಹಿಯರಿಂಗ್ ಮಾಡ್ತದೆ, ಗೌರ್ಮೆಂಟ್ ತೀರ್ಮಾನ ತಗೋತದೆ, ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದು ಅಂತ ವಿಚಾರ ಮಾಡ್ತದೆ, ಮಾಡಿ ಆಮೇಲೆ ಆಗ್ತದೆ. 10ನೇ ತಾರೀಕು ಹೋದಾಗ ಅದನ್ನು ನಾವು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನ ಈಗ ತೀರ್ಮಾನ ಮಾಡಬೇಕಾಗಿದ್ದು ಮುಖ್ಯವಾದಂಥದ್ದು ಪ್ರಶ್ನೆ ಅದು ಇದೆ. ಅದರ ಮೇಲೆ ತೀರ್ಮಾನ ಆಗಲಿ. ಯಾವ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಯಾರಿಗೆ ಜವಾಬ್ದಾರಿ ಕೊಡೋಣ, ಎಷ್ಟು ಜನರನ್ನು ತಗೊಂಡು ಹೋಗೋಣ, ಹೇಗೆ ಹೋಗೋಣ, ಅಲ್ಲಿ ಹೋಗೋ ಪೂರ್ವದಲ್ಲಿ ತಾಲೂಕಾ ವೈಸ್ ನಾವೆಲ್ಲ ಜಿಲ್ಲೆಯವರು ತಾಲೂಕು ಹೋಗೋಣ, ಅಥವಾ ಎಲ್ಲ ತಾಲೂಕನ್ನವ್ರನ್ನ ಕರೆಸಿ ಇಲ್ಲೇ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡೋಣ ಅನ್ನೋದನ್ನ ತೀರ್ಮಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಜಾಸ್ತಿ ಮಾತನಾಡೋದನ್ನೇ. ಯಾಕಂದ್ರೆ ಎಲ್ಲರಿಗೂ ಕೇಳಿ ಸಾಕಾಗಿದೆ. ಅದು ನ್ಯಾಯಾಲಯದಲ್ಲಿ ಜಯ ನಮಗಿದೆ ಅನ್ನುವಂಥ ನಂಬಿಕೆ ನನಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ. ಯಾವುದು ಹೆದರುವಂತಹ ಪ್ರಶ್ನೆ ಇಲ್ಲ. ಯಾಕಂದ್ರೆ ಕಾನೂನು ಎಲ್ಲರಿಗೂ ಸಮಾನವಾಗಿದೆ. ನಾವು ಯಾರಿಗೆ ಅನ್ಯಾಯ ಆಗೋದು ಬಯಸೋದು ಬೇಡ. ಎಲ್ಲರಿಗೂ ಒಳ್ಳೇದಾಗಲಿ, ಕಾನೂನು ಪ್ರಕಾರ ಯಾರಿಗೆ ಏನು ಸಿಗ್ಬೇಕು ಅದು ಸಿಗಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ 12 ಮಾತುಗಳಿಗೆ ವಿರಾಮ ನೀಡ್ತಾ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಭಾಷಣವನ್ನು ಮುಗಿಸ್ತೀನಿ.